ಗೈಸ್ ನಮಸ್ಕಾರ. ವೀಕೆಂಡ್ ಇತ್ತು. ಒಂದು ಬೆಳವೆಯಲ್ಲಿ ಒಂದು ಫಿಶ್ ಹೋಟ್ಲಲ್ಲಿ ಊಟ ಮಾಡಲಿಕ್ಕೆ ಹೋದದ್ದು. ಹಾಗೆ ವಾಪಸ್ ಬರ್ತಾ ಇರಬೇಕಾದ್ರೆ ನಾವೀಗ ಎಡತಾಡಿಯಿಂದ ಹೆರಾಡಿ ಸೈಡಿಗೆ ತಿರುಗಿದ್ದೇವೆ. ಸೊ ಇಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಜಾಗ ಸಡನ್ಲಿ ಒಂದು ಕಣ್ಣಿಗೆ ಬಿತ್ತು. ಅದು ಹೇಗೆ ಕಣ್ಣಿಗೆ ಬಿತ್ತು ಹೇಳಿದ್ದು ಗೊತ್ತಿಲ್ಲ, ಬಟ್ ಅದನ್ನು ನಿಮಗೆ ತೋರಿಸುವ ಹೇಳಿಕೊಂಡು ನಾನು ಸಹ ಒಂದು ಸರ್ತಿ ಬನ್ನಿ ತೋರಿಸ್ತೇನೆ. ಇದು ಜಾಗ ಹೇಗೆ ಉಂಟು ಹೇಳಿದರೆ, ಇದು ಒಳಗಿದ್ದ ರಸ್ತೆ ಆಯಿತಾ. ಸೊ ಒಳಗಿದ್ದ ರಸ್ತೆಯಿಂದ ಬರಬೇಕಾದ್ರೆ ಇಲ್ಲಿ ಒಂದು ಕ್ವಾರಿ ತೋರಿತು. ಕ್ವಾರಿ ಹೇಳಿದರೆ ನಿಮಗೆ ಗೊತ್ತುಂಟಾ, ಈ ಕಲ್ಲೆಲ್ಲ ಕೆತ್ತುವ ಜಾಗ ಇರ್ತದಲ್ಲ, ಆ ಗುಡ್ಡವನ್ನು ಕಲ್ಲಿದ್ದು ಗುಡ್ಡವನ್ನು ಕೆತ್ತಿ ಅದನ್ನು ಯೂಸ್ ಮಾಡ್ತಾರಲ್ಲ ಅಂಥದ್ದು. ಸೊ ಹಾಗೆ ಈ ಜಾಗ ನೋಡಿ ಹೇಗೆ ಉಂಟಲ್ಲ, ವಿಚಿತ್ರ ಉಂಟು ನೋಡಿ. ಹಾಗೆ ಹೀಗೆ ಮುಂದೆ ಬಂದು ಒಂದು ಪಾರ್ಟಲ್ಲಿ ಇದು ನೋಡಿ, ಇದಕ್ಕೆ ಕ್ವಾರಿ ಹೇಳ್ತಾರೆ ಆಯಿತಾ. ಇಲ್ಲಿ ನನಗೆ ಇಲ್ಲಿವರೆಗೆ ಮಾತ್ರ ಬರಲಿಕ್ಕಾಗೋದು. ಆದರೆ ಈ ಜಾಗ ನೋಡಿ ಮಾರೆ, ಇದು ಕೆರೆ ಅಲ್ಲ, ಆ್ಯಕ್ಚುಲಿ ಕೆರೆ ಅಲ್ಲ. ಈ ಕಲ್ಲುಗಳು ಉಂಟು ನೋಡಿ, ಕಲ್ಲುಗಳನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಗುಂಡಿ ಆಗಿ ಇಲ್ಲಿ ಒಂದವರ ಕೆರೆ ಥರ ಆಗಿದೆ. ಮೋಡ ಸಹ ಒಳ್ಳೆ ಆಗಿದೆ. ಸೊ ಅದರಿಂದ ಮಳೆ ಬರುವ ಚಾನ್ಸ್ ಉಂಟು. ಆದರೂ ಇಂಥ ಒಂದು ಇಷ್ಟೊಂದು ಬ್ಯೂಟಿಫುಲ್ ಸೈಟನ್ನು ತೋರಿಸದೆ ನನಗೆ ಮುಂದೆ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗೆ ಆಯಿತಾ. ಈ ವಿಷಯ ಅಂತ ಹೇಳಿದರೆ ಇದರಲ್ಲಿ ಹೆಚ್ಚು ಅಂತ ತೋರಿಸ್ಲಿಕ್ಕೂ ಇಲ್ಲ, ಅಷ್ಟೇ ಇರೋದು. ಆದರೂ ಹೇಗೂ ನಿಂತಿದ್ದೇವೆ, ಒಂದು 2 ನಿಮಿಷಕ್ಕಾದರೂ ಒಂದು ಲೈವ್ ಬಂದು ಒಂದು ಸರ್ತಿ ತೋರಿಸಿ ಹೇಳ್ಕೊಂಡು. ನಾವೀಗ ಎಂತ ಮಾಡಿದ್ದೇವೆ ಹೇಳಿದರೆ, ಊಟದ್ದು ವ್ಲಾಗ್ಸ್ ಎಲ್ಲ ಉಂಟಲ್ಲ, ಅದು ನಾನು ಯೂಟ್ಯೂಬಲ್ಲಿ ಸಹ ಹಾಕ್ತಿದ್ದೇನೆ, ಫೇಸ್ಬುಕ್ಕಲ್ಲಿ ಸಹ ಹಾಕ್ತಿದ್ದೇನೆ. ಬಟ್ ಫೇಸ್ಬುಕ್ಕಲ್ಲಿಗೆ ಎಂತ ಮಾಡ್ತಿದ್ದೇನೆ ಹೇಳಿದರೆ, ಎಲ್ಲಿಯಾದರೂ ತಿಂಡಿ ತಿನ್ನಲಿಕ್ಕೆ ಯಾವುದಾದ್ರೂ ಒಂದು ಹಳೆಯ ಹೋಟೆಲ್, ಎಲ್ಲಿಂದವೋ ಒಂದು ಸುದ್ದಿ ಸಿಕ್ಕಿತು ಅಂಥ ಜಾಗಕ್ಕೆಲ್ಲ ಹೋಗಿದ್ದೇವೆ ಹೇಳಿದರೆ, ಅಲ್ಲಿ ಹೋಗುವಾಗ ಆ ಊರಿಗೆ ಹೋದಾಗ ಅಥವಾ ಆ ಜಾಗಕ್ಕೆ ಹೋದಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಎಂತ ಎಲ್ಲ ಉಂಟು ಹೇಳಿ ನೋಡಲಿಕ್ಕೆ. ಸೊ ಹಾಗೆ ಒಂದು ಸ್ವಲ್ಪ ಅದೆಲ್ಲ ನಾನು ಫೇಸ್ಬುಕ್ಕಲ್ಲಿ ಲೈವ್ ಹೋಗ್ತಿದ್ದೇನೆ. ಆಚೆ ಸೈಡ್ ಇದಾಯ್ತಲ್ಲ, ಕ್ವಾರಿ ಆಯ್ತಲ್ಲ, ಈಚೆ ಸೈಡ್ ಗದ್ದೆ ಉಂಟು. ಇವತ್ತಿಗೆ ಇದು ಸಹ ನೋಡಲಿಕ್ಕೆ ಸಿಗೋದು ಭಾರಿ ಕಮ್ಮಿ ನೋಡಿ. ಇಲ್ಲಿಂದ ಹೀಗೆ ರಸ್ತೆ ಆಗಿ ಚಂದ ಉಂಟಲ್ಲ ಜಾಗ. ಓ, ಇಲ್ಲಿ ಎಂಥದ ಒಂದು ದೇವಸ್ಥಾನದ ಹಾಗೆ ಸಹ ಉಂಟು, ಅಲ್ಲಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ. ಈ ಜಾಗ ನೋಡಿ ಚಂದ ಉಂಟಲ್ಲ. ಈ ಹಸಿರು ನೋಡಲಿಕ್ಕೆ ಸಿಗೋದೇ ಒಂದು ಚಂದ. ಅವರೆಲ್ಲ ಬೌಂಡ್ರೀಸನ್ನು ನೋಡಿ, ಅದು ಐಡೆಂಟಿಫೈ ಮಾಡಲಿಕ್ಕೆ ಎಂಥದ್ದು ಹೇಳಿ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರು ಹೇಳಿ ಆಯಿತಾ. ಸೊ ಹೀಗೆ ಉಂಟು ಈಗ ಸಿಚುವೇಶನ್ ನಮ್ಮದು ನೋಡಿ, ಭಾರಿ ಚಂದ ಉಂಟು. स्वर्ग यही है. बोलो आयशा, तुम बोलो, लोगों को जानने दो. क्या बोल रही हो, भाग कहाँ रही हो. ಇಲ್ಲಿ ಒಂದು ಎಂಥದ ಒಂದು ದೇವರ ಕಟ್ಟೆ ಟೈಪ್ ಉಂಟು, ನೋಡುವ ಅದೆಂತ ಹೇಳಿ. ಹತ್ತಿರ ಹೋಗೋದು ಹೇಳಿದ ಕೂಡಲೇ ಉಂಟಲ್ಲ, ಇಲ್ಲೆಲ್ಲ ಹೀಗೆಲ್ಲ ಕಟ್ಟಿಟ್ಟಿದ್ದಾರೆ ಕೆಲವು ಸರ್ತಿ ಹೆದರಿಕೆ ಆಗ್ತದೆ, ಧೈರ್ಯ ಇರೋದಿಲ್ಲ. ಮೆಟ್ಟನ್ನು ಇಲ್ಲೇ ಬಿಚ್ಚಿ ಇಲ್ಲಿಂದ ಹೀಗೆ ಹೋಗಿ, ಎಂತ ಇದು ಭೂತದ ಕಟ್ಟೆ ಇರಬೇಕು. ಹೌದು, ಭೂತದ ಕಟ್ಟೆಯ ನಾಗದ ಕಟ್ಟೆ ಗೊತ್ತಿಲ್ಲ. ಇಲ್ಲಿ ಯಾರು ಎಷ್ಟೇ ಧೈರ್ಯದವ್ರು ಇರ್ಬೋದು, ಒಂದು ಸರ್ತಿ ಗೊತ್ತಿಲ್ಲದ ವಿಷಯ ಹೇಳಿದ ನಂತರ ಉಂಟಲ್ಲ ಒಂದು ಸ್ವಲ್ಪ ಹೆದರಿಕೆ ಆಗೋದು ಸಹಜ. ಯಾಕೆ ಹೇಳಿದರೆ, ಯಾವುದೋ ನಾವೊಂದು ಅರ್ಧ ಧೈರ್ಯದಲ್ಲಿ ಹೋಗಿದ್ದೇವೆ ಹೇಳ್ಕೊಂಡು, ಅದರ ನಂತರ ಮತ್ತೆ ಎಂತ ಆಯ್ತು ಹೇಳಿದ ನಂತರ ಮತ್ತೆ ಅದು ಆ ಕಾರಣದೋಸ್ಕರ ಆದದ್ದು ಹೇಳಿದರೆ ಉಂಟಲ್ಲ ಭಾರಿ ಕಷ್ಟ ಆಗ್ತದೆ. ಆದ್ದರಿಂದ ಆಯಿತು, ಅಲ್ಲಿವರೆಗೆ ತೋರಿಸಿದೆವು, ಅಲ್ಲಿಗೆ ಮುಗೀತು. ಇವಳಿಗೆ ಸ್ವಲ್ಪ ಪೊಟ್ಟು ಧೈರ್ಯ ಜೋರುಂಟು, ಇವಳಿಗೆ ಹೋಗ್ತಾಳೆ ಅಲ್ಲಿಗೆ. ಹಾಂ ಅಂತೆ ನೋಡಿ, ಚಪ್ಪಲೊಂದು ತೆಗಿ ಮಾರೈತಿ ಹೋಗ್ಬೇಕಾದ್ರೆ. ಹೌದು, ನೋಡಿ ಇದಕ್ಕೆಲ್ಲ ಪೊಟ್ಟು ಧೈರ್ಯ ಹೇಳುದು ನಾವು. पता नहीं मैं भी वैसे ही बाहर आया, पास में गया, देखा क्या समझ में आता है क्या करके. जब नहीं समझ, हाँ मैं भी वही सोचा, लेकिन जब समझ में नहीं आया तो मैं ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ಆಯಿತು, ಸೊ ನಂದು ಮುಗೀತು ಆ ಲೆಕ್ಕದಲ್ಲಿ. ನಾನು ನನ್ನ ಲೈವ್ ರೆಕಾರ್ಡಿಂಗನ್ನು ಮುಗಿಸ್ತಿದ್ದೇನೆ. ಪುನಃ ಬೇಗ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ. ಮಳೆ ಬಂತು.